ಯುವಕರ ಆಶಾ ಕಿರಣ ಸ್ನೇಹಜೀವಿ ಹಾಗೂ ವಿಜಯನಗರ ವಿಧಾನಸಭಾ ಕ್ಷೇತ್ರದ ದೀಪಾಂಜಲಿನಗರ ವಾರ್ಡ್ ಅಧ್ಯಕ್ಷರಾದ ಶ್ರೀ ಅರ್ಜುನ್ ದೇವ್ ಬಿಕಾಂ LLB ಅವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಹುಟ್ಟುಹಬ್ಬದ ಅಂಗವಾಗಿ ಆಯೋಜಿಸಲಾಗಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಈ ಸಂದರ್ಭದಲ್ಲಿ ಅನೇಕ ಸ್ನೇಹಿತರು, ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ಆಗಮಿಸಿ ಹೂಗುಚ್ಛ ನೀಡಿ ಸನ್ಮಾನಿಸಿ ಅರ್ಜುನ್ ದೇವ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಸಾಮಾಜಿಕ ಸೇವೆಯ ಮೂಲಕ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ ಅರ್ಜುನ್ ದೇವ್ ಅವರ ಕಾರ್ಯಕ್ಕೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಯಿತು. ಯುವಕರಿಗೆ ಪ್ರೇರಣೆಯಾಗುವ ರೀತಿಯಲ್ಲಿ ಸಮಾಜಮುಖಿ ಕಾರ್ಯಗಳಿಗೆ ಸದಾ ಮುಂದಾಗಿರುವ ಅರ್ಜುನ್ ದೇವ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಗುರುವಾರ ಆಮೇಲೆ ಇನ್ನು ಖುಷಿಯಾದ ದಿನ ನಮ್ಮ ಅರ್ಜುನ್ ಸರ್ ಬರ್ಡೇ ಇವತ್ತು. ಅರ್ಜುನ್ ಸರ್ ಅಂದರೆ ಈ ಮಟ್ಟಕ್ಕೆ ಬರೋಕ್ಕೆ ತುಂಬ ಕಷ್ಟ ಬಿದ್ದವ್ರೆ. ಯಾರು ಮನೆಗೆ ಕೇಳಿದ್ರು ಅರ್ಜುನ್ ಅಂದರೆ ಗೊತ್ತು ಅಂತ ಹೇಳ್ತಾರೆ. ಆ ಮಟ್ಟಿಗೆ ಇವತ್ತು ಇಡೀ ನಮ್ಮ ಕಾನ್ಸ್ಟಿಟ್ಯೂನ್ಸಿಲೇ ಅರ್ಜುನ್ ಅವ್ರ ಹೆಸರು ಮಾಡಿದ್ದಾರೆ. ನಾವು ಇವ್ರ ಜೊತೆ ಇದ್ದೀವಿ ಅಂದರೆ ನಮ್ಗೆ ತುಂಬ ಖುಷಿಯಾಗುತ್ತೆ ಇವ್ರ ಜೊತೆ ಇರೋಕ್ಕೆ. ಅವ್ರು ಬೆಳೆಯೋದಲ್ಲದೆ ನಮ್ಮನ್ನು ಜೊತೆಗೆ ಬೆಳೆಸ್ಕೊಂಡು ಬರ್ತಾವ್ರೆ, ಅದೊಂದು ಭಾಳ ಖುಷಿ. ಈ ಶುಭ ದಿವಸದಿಂದ ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ, ಆಯುಸ್ಸು ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಮುಂದಿನ ದಿನದಲ್ಲಿ ಈ GBA ನಮ್ಮ ದೀಪಾಂಜಲಿನಗರ ವಾರ್ಡ್ ಕಾರ್ಪೊರೇಟರ್ ಆಗಲಿ ಅಂತ ನಾವು ರಾಘವೇಂದ್ರನ ಕೇಳಿಕೊಂಡು ಒಳ್ಳೆಯದಾಗಿಂತ ಆಶಿಸ್ತೀವಿ. ನಾನು ರಾಜೇಶ್ ಅಂತ, ಬ್ಲ್ಯಾಕ್ ವೈಸ್ ಪ್ರೆಸಿಡೆಂಟು ಮತ್ತು M ಕೃಷ್ಣಪ್ಪ ಅಭಿಮಾನಿ ಸಂಘದ ಅಧ್ಯಕ್ಷ. ನಾನು ಇದೆಲ್ಲ ಅವರೇ ಮಾಡಿದ್ದು, ನಮಗೆ ಅರ್ಜುನ್ ಅವರೇ ಇದನ್ನೆಲ್ಲ ಮಾಡಿದ್ದು. ಭಾಳ ಖುಷಿಯಾಗುತ್ತೆ ನಮ್ಗೆ ಹೇಳ್ಕೊಳ್ಳೋಕ್ಕೆ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ನಮ್ಮ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಮತ್ತು ಸ್ವಲ್ಪ ಜನಪ್ರಿಯ ಮತ್ತು ಜನಸ್ನೇಹಿ ನಮ್ಮ ಅರ್ಜುನ್ ಅವರು, ಅದು ದೀಪಾಂಜಲಿನಗರಲ್ಲಾಗ್ಬೋದು, ವಿಜಯನಗರ ಯಾವುದೇ ವಾರ್ಡಲ್ಲಾಗಿರ್ಬೋದು, ಸ್ವಲ್ಪ ಸಹಾಯ ಹಸ್ತ ಮಾಡಿ ಎಲ್ಲರಿಗೂ ಒಳ್ಳೇದು ಮಾಡಿ ಕಳೆದ ಬಾರಿಗಿನ್ನ ಹೆಚ್ಚು
ಮತ್ತು ಇದಂತ ಗೆಲ್ಲಿ ಅಂತ ಆಶೀರ್ವಾದ ನಾವು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ. ಅವರು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತು ಜನಪರವಾಗಿ ಕೆಲಸ ಮಾಡ್ತಾರೆ. ದೀಪಾಂಜಲಿನಗರದಲ್ಲಿ ಭಾಳ ಫೆಮಿಲಿಯರು. ಕಾರಣಾಂತರದಿಂದ ಸ್ವಲ್ಪ ಇದಾಗಿತ್ತು. ಈ ಬಾರಿ ಅವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಉರಿಯಾಳಾಗಿ ನಮ್ಮ ಅಭ್ಯರ್ಥಿ ಆಗಿದ್ದಾಗಿದ್ದಾರೆ. ಅವರಿಗೆಲ್ಲ ತಾವು ಏನು ಕಾಂಗ್ರೆಸ್ ಸರ್ಕಾರ ಏನು ಕೊಟ್ಟಿದೆ ಪಂಚ ಗ್ಯಾರಂಟಿ ಯೋಜನೆ, ಇದ್ರ ಬಗ್ಗೆ ಎಲ್ಲ ಅವರು ಜನರಿಗೆ ಗೊತ್ತಿದೆ ಏನಿದೆ. ಎಲ್ಲ ಎಲೆಕ್ಟ್ರಿಸಿಟಿ ಫ್ರೀ, 2000 ಫ್ರೀ, ಮಹತ್ವಾಕಾಂಕ್ಷಿ ಯೋಜನೆದು ಏನೇನು ಫೆಸಿಲಿಟಿ ಇದೆ, ಮತ್ತು ಬಸ್ ಫ್ರೀ, ಶಕ್ತಿ ಯೋಜನೆದು, ವಿದ್ಯಾರ್ಥಿ ವೇತನ ಫ್ರೀ, ಎಲ್ಲ ಫ್ರೀ ಇದೆ. ನಮ್ಮ ಉರಿಯಾಳಾಗಿ ದೀಪಾಂಜಲಿನಗರ ಅರ್ಜುನ್ ಅವರಿಗೆ ನಾವು ಶುಭ ಹಾರೈಸ್ತೀವಿ ಮತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೀವಿ. ದೇವರು ಒಳ್ಳೇದು ಮಾಡಲಿ, ಆಯುಷ್ ಆರೋಗ್ಯ ಎಲ್ಲ ಒಳ್ಳೇದಾಗಲಿ, ಅವ್ರಿಗೆ ಶುಭವಾಗಲಿ. ಅರ್ಜುನ್ ಸರ್ ಅವರ ಹುಟ್ಟುಹಬ್ಬ ಆಚರಣೆ ಬಂದಿದ್ದೀರಾ, ಹೇಗೆ ಅನಿಸ್ತದೆ? ಅರ್ಜುನ ನಮ್ಮ ಹುಡುಗಪ್ಪ, ಒಳ್ಳೆ ಹುಡುಗ, ಬೆಳವಣಿಗೆ ಆಗಬೇಕಲ್ವಾ, ಆಯಿತಾ. ಆಮೇಲೆ ಅರ್ಜುನ ಇವ್ರ ಫ್ಯಾಮಿಲಿ ಇದೆಯಲ್ಲ, ಇವ್ರ ತಂದೆ, ಇವ್ರ ತಾಯಿ, ನಮಗೆಲ್ಲ ಭಾಳ, ಇವ್ರ ತಾತ ಎಸ್ಪೆಷಲಿ ಗಂಗನ್ಮಯ್ಯನವ್ರು ಅಂತ, ಇವ್ರ ತಾತ ಭಾಳ ಒಳ್ಳೆ ಲೀಡರು ಆ ಕಾಲದಲ್ಲಿ, ಈಗಲೂ ಇದ್ದಾರೆ. ಮೊದಲಿಂದ ಅಭಿಮಾನ ನಮಗೆ ಇವ್ರನ್ನ ಕಂಡ್ರೆ. ಒಳ್ಳೆ ಹುಡುಗರು, ಒಳ್ಳೆ ಫ್ಯಾಮಿಲಿ. ರಾಜಕಾರಣಕ್ಕೆ ಇಂಥ ಯೂತ್ಸ್ ಬರಬೇಕಲ್ವಾ ಅಲ್ವಾ. ಯೂತ್ಸ್ ಬಂದ್ರೇ ರಾಜಕಾರಣ ಬೆಳಿಬೇಕು, ಮುಂದೆ ಅಭಿವೃದ್ಧಿ ಆಗಬೇಕು. ಈಗೇನೋ ಕೌನ್ಸಿಲರಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಫಿಟ್ ಪರ್ಸನ್ನು, ಎಜುಕೇಟೆಡ್ಡು, ಎಲ್ಲ ವ್ಯಾಲ್ಯೂಸು ಏನೇನು ಬೇಕೋ ಎಲ್ಲ ಇದೆ. ಒಳ್ಳೆ ಬೆಳವಣಿಗೆ ಆಗಲಿ ಅಂತ ನಾನು ಹಾರೈಸ್ತೀನಪ್ಪ. ಈಗ ಬರ್ತ್ಡೇ 101ನೇ ವರ್ಷದ ಬರ್ತ್ಡೇಗೆ ನಾವಿರಂಗೆ ಮಾಡಪ್ಪ ದೇವ್ರೆ ಅಂತ ಕೇಳ್ಕೊತೀನಪ್ಪ. ಎಲ್ಲರಿಗೂ ಇವತ್ತು ಅರ್ಜುನ್ ಏನಿದ್ದಾರೆ, ಇವತ್ತು ದೀಪಾಂಜಲಿನಗರ ವಾರ್ಡಾಧ್ಯಕ್ಷರು, ಇವತ್ತು ಅವರ ಹುಟ್ಟುಹಬ್ಬ. ನಾವೆಲ್ಲ ಇವತ್ತು ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ತಿಳಿಸ್ತಿದ್ದೀನಿ. ಮುಂದೆ ಬರುವ GB ಎಲೆಕ್ಷನ್ಗೆ ಇವರೊಬ್ಬರು ಆಕಾಂಕ್ಷಿ ಆಗಿರ್ತಾರೆ. ಮುಂದೆ ಯೂತ್ಗೆ ಇಂಥ ಒಬ್ಬ ಲೀಡ್ರು ಬೇಕು ಅನ್ನೋ ಆಕಾಂಕ್ಷಿ ಇದೆಲ್ಲ ಇರುತ್ತೆ. ಸೊ ಇವ್ರನ್ನ ಮುಂದೆ ಬರೋಕ್ಕೆ ಒಂದು ಅವಕಾಶನ ಎಲ್ಲರೂ ಮಾಡಿಕೊಡ್ಬೇಕು ಅನ್ನೋ ಒಂದು ವಿಷಯ ಅಂತ ಹೇಳ್ತಾ, ನನ್ನ ಹೆಸರು ಉಷಾ ಅಂತ, ದೀಪಾಂಜಲಿನಗರ ವಾರ್ಡಿಂದ ಅರ್ಜುನ್ ಅಣ್ಣ ಅವ್ರದ್ದು ಇವತ್ತು ಬರ್ತಡೇ ಇದೆ. ಎಲ್ಲರೂ ಆಶೀರ್ವಾದ ಮಾಡೋಕೆ ಬಂದಿದ್ದೀವಿ. ವಿಶ್ ಹ್ಯಾಪಿ ಬರ್ಡೇ ಅಣ್ಣ. ಹಾಗೆ ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು. ಇವತ್ತು ನಿಮ್ಮ ಹುಟ್ಟುಹಬ್ಬದ ಪ್ರಯುಕ್ತ ಯಾವ ರೀತಿಯಾದಂಥ ಕಾರ್ಯಕ್ರಮ ಏನಾದರೂ ಹಮ್ಮಿಕೊಂಡಿದ್ದೀರಾ ಸರ್? ಏನಿಲ್ಲ, ಮಾಮೂಲಿ ವರ್ಷ ಯಾವಾಗ ಯಾವ ರೀತಿ ಮಾಡ್ಕೊಂಬರ್ತಿದ್ದಾರೆ ನಮ್ಮ ಸ್ನೇಹಿತರು, ನಮ್ಮ ಎಲ್ಲ ಬಂಧು ಮಿತ್ರರು, ನಮ್ಮ ಅಣ್ಣ ತಂದಿರು ಅದೇ ರೀತಿ ಮಾಡ್ಕೊಂಬರ್ತಿದ್ದಾರೆ. ಈ ಸಲ ನಾವು ಬೇಡ ಅಂತ ಹೇಳಿದರೆ ಹುಡುಗರಿಗೆ, ಇಲ್ಲಣ್ಣ ಆದರೂ ಸಿಂಪಲ್ಲಾಗಿ ಇರಲಿ ಬೆಳಗ್ಗೆ ಅಂದ್ಬಿಟ್ಟು ಎಲ್ಲ ಮಾಡಿದ್ದಾರೆ. ನಮ್ಮ ಅಚ್ಚುಮೆಚ್ಚಿನ ಜನಪ್ರಿಯ ನಾಯಕರು, ಮಾಜಿ ವಸತಿ ಸಚಿವರು, ಈಗ ನೆಕ್ಸ್ಟ್ ಸಚಿವರು, ನಮ್ಮ ಬಡವರ ಬಂಧು ಪ್ರೀತಿಯ ಈ ವಿಜಯನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕೃಷ್ಣಪ್ಪಾಜಿಯವರ ಮತ್ತು ಪ್ರಿಯಾಕೃಷ್ಣ ಅವರ, ಗೋವಿಂದರಾಜನಗರ ಶಾಸಕರಾದ ಪ್ರಿಯಾಕೃಷ್ಣ ಅವರ ಒಂದು ಆಶೀರ್ವಾದ, ಅವರ ಒಂದು ಸಹಕಾರದಿಂದ ನಾವು ಈ ಮಟ್ಟಕ್ಕಿದ್ದೀವಿ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಈ ಸರ್ಕಾರದಲ್ಲಿ ಅವರು ಸಚಿವರಾಗಿ ಬರಲೇಬೇಕು. ಇನ್ನು ಉನ್ನತ ಮಟ್ಟಿಗೆ ಅವ್ರು ಬೆಳೀಲಿ. ಅವ್ರ ಜೊತೆಗೆ ನಾವು ಸದಾ ಅವ್ರ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ, ಈ ಒಂದು ಪ್ರೀತಿ ವಿಶ್ವಾಸ ಸದಾ ನನ್ನ ಮೇಲೆ ಹೀಗೆ ಇರಲಿ, ನಿಮ್ಮೆಲ್ಲರ ಒಂದು ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ತಮ್ಮ ಮುಖಾಂತರ ಎಲ್ಲರನ್ನೂ ಕೇಳ್ಕೊಳ್ತೀನಿ.